ನಮಗೆ ವಶೀಕರಣ ಆದಂತಹ ಸಂದರ್ಭದಲ್ಲಿ ಆಗುವಂತಹ ಹಲವಾರು ಸಮಸ್ಯೆಗಳು ಏನು ಅಂತ ಹೇಳ್ಬಿಟ್ಟು ನಾನು ನನ್ನ 2 ವಿಡಿಯೋದಲ್ಲಿ ಹೇಳಿದೆ, ಫಸ್ಟ್ ಮತ್ತೆ ಸೆಕೆಂಡ್ ವಿಡಿಯೋದಲ್ಲಿ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದೀನಿ ಗಂಡಸರಿಗೆ ಆಗುವಂತಹ ಸಮಸ್ಯೆಗಳೇನು, ಜೊತೆಗೆ ಹೆಣ್ಮಕ್ಳಿಗೆ ಆಗುವಂತಹ ಸಮಸ್ಯೆಗಳು ಏನು ಅಂತ ಹೇಳ್ಬಿಟ್ಟು, ಜೊತೆಗೆ ಅದನ್ನ ಪತ್ತೆ ಹಚ್ಚುವ ವಿಧಾನಗಳು ಏನು ಅಂತಾನು ನಾನು ಹೇಳಿದ್ದೀನಿ. ಪ್ರಿಯ ವೀಕ್ಷಕರೇ, ಇವತ್ತು ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ಇಂತಹ ಒಂದು ನಮಗೆ ಏನು ವಶೀಕರಣ ಆದಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಇಂತಹ ಸಮಸ್ಯೆಯಿಂದ ಹೊರಗಡೆ ಬರೋದು ಯಾವ ರೀತಿಯಲ್ಲಿ ನೋಡೋಣ. ಪ್ರಿಯ ವೀಕ್ಷಕರೇ, ಮೊದಲಿಗೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಯಾವ ವ್ಯಕ್ತಿಗೆ ವಶೀಕರಣ ಆಗುತ್ತೆ ಅಂತಹ ವ್ಯಕ್ತಿ ತಂದೆ ತಾಯಿಂದಿರ ಜೊತೆ ಸರಿಯಾಗಿರಲ್ಲ, ಗಂಡ ಹೆಂಡತಿಯರ ಜೊತೆ ಸರಿಯಾಗಿರಲ್ಲ, ಅಥವಾ ಗಂಡ ಹೆಂಡತಿಯಲ್ಲಿ ಇಬ್ಬರಿಗೂ ಆಗಿತ್ತು ಅಂದ್ರೆ ಒಬ್ಬರಿಗೊಬ್ಬರು ಭಿನ್ನಾಭಿಪ್ರಾಯಗಳು ಉಂಟಾಗಿ ಇಬ್ಬರು ಸೆಪರೇಷನ್ಸ್ ಆಗುವಂಥದ್ದು, ಅಥವಾ ಗಂಡನಿಗಾಗಿದ್ರೆ ಹೆಂಡತಿಯನ್ನ ಸರಿಯಾಗಿ ನೋಡ್ಕೊಳ್ಳೋದೇ ಇರುವಂಥದ್ದು, ಅಥವಾ ಹೆಂಡತಿಗೆ ಆಗಿದ್ರೆ ಗಂಡನ ಸರಿಯಾಗಿ ನೋಡ್ಕೊಳ್ಳೋದೇ ಇರೋದು, ತವ್ರ ಮನೆಗೆ ಹೋಗಿ ಕೂತ್ಕೊಳ್ಳೋದು, ಈ ತರ ಎಲ್ಲ ಮಾಡ್ತಾರೆ. ಅಥವಾ ಅವರ ಬಗ್ಗೆ ಪ್ರತಿ ಬಾರಿ ಚಾಡಿ ಹೇಳೋದು, ಜಗಳ ಆಡೋದು, ಈ ತರ ಎಲ್ಲವನ್ನು ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಅನಲೈಸ್ ಮಾಡ್ಬೇಕು. ಈಗ ಒಂದು ಹೆಂಡತಿಯ ಮೇಲೆ ಒಂದು ವಶೀಕರಣ ಆಗಿದ್ದೆ ಅಂತ ಅಂದ ಸಂದರ್ಭದಲ್ಲಿ ನಾವು ನೋಡ್ಬೇಕು, ಮೊದಲು ನನ್ನ ಹೆಂಡತಿ ಈ ತರ ಇದ್ಲ, ಯಾಕೆ ಈ ನಡುವೆ ಇವಳು ಈ ರೀತಿ ಬದಲಾವಣೆ ಆಗಿದ್ದಾಳೆ, ಈ ಬದಲಾವಣೆಗೆ ಕಾರಣ ಏನು ಅಂತ ನೀವು ಗಂಡಸಾಗಿದ್ರೆ ಗಂಡಸರು ಯೋಚನೆ ಮಾಡಿ. ಹಾಗೇನೇನೆ ಹೆಂಗಸರಾಗಿದ್ರೆ ನನ್ನ ಗಂಡ ನನ್ನನ್ನು ಮುಂಚೆ ಪ್ರೀತಿ ಮಾಡುವ ರೀತಿ ಈಗ ಮಾಡ್ತಾ ಇಲ್ಲ, ಇವನಿಗೆ ಇತ್ತೀಚಿನ ದಿನಗಳಲ್ಲಿ ಯಾಕೋ ದೈಹಿಕವಾದಂತಹ ಸಮಸ್ಯೆಗಳು ಅಥವಾ ಮಾನಸಿಕವಾದಂತಹ ಎಷ್ಟೋ ಸಮಸ್ಯೆಗಳು ಕಾಡ್ತಾ ಇದೆ, ಆದ್ರೆ ಅವನು ಯಾರ ಹತ್ರನು ಹೇಳ್ಕೊಳಕ್ ಆಗ್ತಾ ಇಲ್ಲ, ಇದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ನೀವು ಒಬ್ರೇನೆ ಮನಸಾರೆ ಅರ್ಥ ಮಾಡ್ಕೊಳ್ಳಿ. ಆ ನಂತರದಲ್ಲಿ ಅವರ ಜೊತೆ ಡಿಸ್ಕಸ್ ಮಾಡಿ. ಆ ಡಿಸ್ಕಸ್ ಮಾಡ್ಬೇಕಾದ್ರೆ ಯಾವುದೇ ರೀತಿ ಜಗಳ ಆಡ್ಬೇಡಿ, ಕೋಪ ಮಾಡ್ಕೋಬೇಡಿ, ಹಠ ಮಾಡ್ಬೇಡಿ. ಅವರು ಏನ್ ಹೇಳ್ತಾರೆ ಅದೆಲ್ಲದಕ್ಕೂ ನೀವು ಹ್ಞೂ 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 ಅಂತ ಅನ್ಕೊಂಡ್ ಬನ್ನಿ. ಆ ನಂತರದಲ್ಲಿ ಅವರು ನಿಮ್ ಜೊತೆ ಪ್ರೀತಿಯಿಂದ ವರ್ತಿಸಿದ್ರೆ ಸರಿ, ಅಥವಾ ಪ್ರೀತಿಯಿಂದ ವರ್ತಿಸದೇ ಇದ್ದಂತ ಸಂದರ್ಭದಲ್ಲಿ ನೀವೇ ಅವರಿಗೆ ಶರಣಾಗಿ ಇವರಿಗೆ ಈ ತರ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು, ಅದು ಮಾಂತ್ರಿಕ ಬಾಧೆ ಆಗಿರ್ಬೋದು, ಅಥವಾ ಮದ್ದಿಡು ಆಗಿರ್ಬೋದು, ಅಥವಾ ನಕಾರಾತ್ಮಕ ಶಕ್ತಿಗಳು ಅವ್ರಿಗೆ ಏನಾದ್ರೂ ಇದ್ದಂತಹ ಸಂದರ್ಭದಲ್ಲಿ ಸಮೇತ ಇಂಥ ತೊಂದರೆಗಳು ಆದಂತಹ ಸಂದರ್ಭದಲ್ಲಿ ನೀವು ಏನು ಅವಶ್ಯಕವಾದಂತ ರೀತಿಯಲ್ಲಿ ಸಮಾಲೋಚನೆ ಅವ್ರ ಜೊತೆ ಮಾತಾಡ್ಬೇಕಾಗುತ್ತೆ. ಜೊತೆಗೆ ಪದೇ ಪದೇ ಅವರಿಗೆ ನಿಂದಿಸ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಪದೇ ಪದೇ ನೀನ್ ಈ ತರ ಮಾಡಿದ್ಯಾ, ನೀನ್ ಮುಂಚೆ ಹಂಗೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಇತ್ತು, ಅಥವಾ ನಿನ್ಗೆ ಹೀಗಾಗಿತ್ತು ಹಾಗಾಗಿತ್ತು, ನೀನ್ ಮುಂಚೆ ನಮ್ಮನ್ನ ನೋಡ್ಕೊಂಡಿಲ್ಲ ಮಾಡ್ಲಿಲ್ಲ, ಎಲ್ಲ ತಗೊಂಡೋಗ ಅವಳಿಗೆ ಸುರಿದೆ, ಈ ತರ ಎಲ್ಲ ಮಾತುಗಳನ್ನ ಆದಷ್ಟು ಅವಾಯ್ಡ್ ಮಾಡ್ಬಿಟ್ಟು ನೀವು ಪ್ರೀತಿಯಿಂದ ಸಮಾಧಾನದಿಂದ ಅವ್ರನ್ನ ಕಾಣ್ಬೇಕಾಗುತ್ತೆ. ಆದ್ರೆ ಮುಂಚೆನೆ ನಿಮ್ಮಲ್ಲಿ ಜಗಳ ಆ ತರ ಎಲ್ಲ ಇತ್ತು ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ನೀವು ಆ ಜಗಳವನ್ನ ನಿಲ್ಲಿಸ್ಬೇಕಾಗುತ್ತೆ. ಇರ್ಬೋದು ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ದಂಡಂ ದಶಗುಣ ಅಂತ ಹೇಳ್ತೀವಿ. ಕೆಲವೊಂದೊಂದು ಮಕ್ಕಳು ಭಾಗದೇ ಇದ್ದಾಗ ಅಥವಾ ಅವರು ಶರಣಾಗದೇ ಇದ್ದಂತ ಸಂದರ್ಭದಲ್ಲಿ ನಾವು ಅವರಿಗೆ ಕೆಲವು ಒಂದು ವಿಚಾರದಲ್ಲಿ ನಾವು ವಿದ್ಯಾಭ್ಯಾಸದ ಸಮಯದಲ್ಲಿ ನಾವು ದಂಡಿಸಲೇಬೇಕಾಗುತ್ತೆ. ಯಾಕಂದ್ರೆ ಇದು ಅವರ ಮುಂದಿನ ಫ್ಯೂಚರ್ ಆಗಿರುತ್ತೆ. ಹಾಗಾಗಿ ಜೊತೆಗೆ ಅವರನ್ನ ಆದಷ್ಟು ಒಂಟಿಯಾಗಿರೋದಕ್ಕೆ ಬಿಡಬೇಡಿ, ಆದಷ್ಟು ಜೊತೆಯಾಗಿರೋದಕ್ಕೆ ತಂದೆ ತಾಯಿಂದಿರಾಗಿರ್ಬೋದು, ಅಥವಾ ಗಂಡ ಹೆಂಡತಿ ಇದ್ದಂತ ಸಂದರ್ಭದಲ್ಲಿ ಗಂಡನ ಒಂಟಿಯಾಗಿ ಬಿಡದೇ ಇರೋದು, ಅಥವಾ ಹೆಂಡತಿಗೆ ಈ ಸಮಸ್ಯೆ ಇತ್ತು ಅಂತಂದ್ರೆ ಒಂಟಿಯಾಗಿ ಇರೋದಕ್ಕೆ ಬಿಡಬೇಡಿ. ಜೊತೆಗೆ ಯಾರಾದ್ರೂ ಒಬ್ರು ಜೊತೆಗೆ ಇರುವಾಗೆ ನೋಡ್ಬೇಕು. ಜೊತೆಗೆ ಸಮಾಧಾನ ಚಿತ್ತರಾಗಿ ಅವರೊಂದಿಗೆ ವರ್ತಿಸಿ ಅಂತ ಕೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಅವರು ಮಾಡುವಂತಹ ಯಾವ ಕೆಲಸದಲ್ಲೂ ಒಂದು ತಡ ಆದ್ರೂ ಪರವಾಗಿಲ್ಲ, ಪ್ರತಿ ಬಾರಿ ಅವ್ರಿಗೆ ನೀನ್ ಏನ್ ಕೆಲಸ ಮಾಡ್ತಾ ಇದೀಯಾ, ಏನ್ ಇಷ್ಟೊಂದು ತಡ ಮಾಡ್ತಾ ಇದೀಯಾ ಆ ತರ ಅಂತ ಹೇಳ್ಬಿಡಿ. ಯಾಕೆಂದ್ರೆ ಅವರಿಗೆ ಮಾನಸಿಕವಾದಂತಹ ನೆಮ್ಮದಿನೂ ಇರಲ್ಲ, ಜೊತೆಗೆ ಅವರ ಮನೋಸ್ಥಿತಿಗಳು ಸಮೇತ ಅವರಿಗೆ ಬೇರೆ ರೀತಿಯಿಂದ ಒಂದು ಡೈವರ್ಟ್ ಆಗಿರುತ್ತೆ. ಯಾಕೆಂದ್ರೆ ಯಾರು ವಶೀಕರಣ ಮಾಡಿರ್ತಾರೋ, ಗಂಡುಗೆ ಹೆಣ್ಣು ಮಾಡಿದ್ರೆ, ಹೆಣ್ಣಿಗೆ ಗಂಡು ಮಾಡಿದ್ರೆ, ಅಥವಾ ಇಬ್ರಿಗೂ ಮಾಡಿದ್ರೆ, ಅಥವಾ ಸಂಸಾರದ ಮೇಲೆ ಸಮೇತ ವಶೀಕರಣ ಆದಂತಹ ಸಂದರ್ಭದಲ್ಲಿ ಅವರಿಗೆ ಅವರವರ ಕಾನ್ಸಂಟ್ರೇಷನ್ನೇ ಇರಲ್ಲ, ಯಾವುದೋ ರೀತಿಯಲ್ಲಿ ಇರುತ್ತೆ ಅವರ ಕಾನ್ಸಂಟ್ರೇಷನ್. ಅಂತಹ ಸಂದರ್ಭದಲ್ಲಿ ಒಬ್ಬರಿಗೊಬ್ರು ಅರ್ಥ ಮಾಡ್ಕೊಂಡು, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಅರ್ಥ ಮಾಡ್ಕೊಂಡು ಏನ್ ಮಾಡ್ಬೇಕು ಗೊತ್ತೆ ಅಂತಂದ್ರೆ ಒಟ್ಟೊಟ್ಟಿಗೆನೆ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಜ್ಞಾನದ ಅಭ್ಯಾಸ ಅಂತ, ಜ್ಞಾನ ಅಂತಂದಾಗ ನಾವು ದೈವಿಕವಾದ ಚಿಂತನೆಯನ್ನ ಮಾಡೋದು, ಅಥವಾ ಈ ತರ ವಿಡಿಯೋಗಳನ್ನ ನೋಡೋದು, ಈ ತರ ಎಲ್ಲ ಮಾಡ್ಕೊಂಡು ನಮಗೆ ಈ ರೀತಿ ಯಾಕಾಗಿದೆ, ನಮಗೆ ಯಾರು ಈ ತರ ಮಾಡಿದ್ದಾರೆ, ಇದೆಲ್ಲದಕ್ಕೂ ನಿಮಗೆ ನೀವೇನೆ ಕೂತು ನನಗೆ ಎಷ್ಟು ಸಮಯದಿಂದ ತೊಂದರೆಗಳಾಗ್ತಾ ಇದೆ ಇದೆಲ್ಲವನ್ನು ನೀವೇ ನಿಮಗೆ ತಂದ್ಕೊಳ್ಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಯಾಕಂದ್ರೆ ನಾನು ಹೇಳ್ಬೋದು 10 ವರ್ಷ 15 ವರ್ಷ 20 ವರ್ಷ ನೀವು ಬಂದಂತಹ ಸಂದರ್ಭದಲ್ಲಿ, ಆದರೆ
ಕೆಲವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ, ಹೌದು ಕೆಲವರು ಒಪ್ಕೋತಾರೆ, ಆದ್ರೆ ಕೆಲವರು ಇಲ್ಲ ಮೇಡಮ್ ನಿನ್ನೆ ಆಗಿದ್ದು ಮೊನ್ನೆ ಆಗಿದ್ದು ಅಂತ. ಯಾವುದೇ ಸಮಸ್ಯೆಗಳು ನಿನ್ನೆ ಮೊನ್ನೆ ಆಗಕ್ ಸಾಧ್ಯ ಇಲ್ಲ. ನೋಡಿ, ಇವತ್ತು ನನಗೇನಾದ್ರೂ ಮಧ್ಯಾಹ್ನ ಹೊಟ್ಟೆ ನೋವು ಬಂತು ಅಂತಂದ್ರೆ ಬೆಳಿಗ್ಗೆ ಆಹಾರ ತಿಂದಿದ್ದು ಸರಿ ಇಲ್ಲದೆ ಇರ್ಬೋದು, ಅಥವಾ ನಿನ್ನೆ ರಾತ್ರಿ ತಿಂದಿರೋ ಆಹಾರ ಸರಿ ಇಲ್ಲದೆ ಇರ್ಬೋದು, ಅಥವಾ ನಿನ್ನೆ ರಾತ್ರಿ ತಿಂದ ಆಹಾರ ಜೀರ್ಣ ಆಗದೆ ಇದ್ದಂತ ಸಂದರ್ಭದಲ್ಲಿ ನಮಗೆ ಹೊಟ್ಟೆ ನೋವು, ಬೇದಿ ಈ ತರ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿಯಾಗಿ ನಮಗೆ ಏನೇ ಒಂದು ತೊಂದರೆಗಳು ಆಗೋಕ್ಕಿಂತ ಮುಂಚೆ ನಮಗೆ ಪ್ರಕೃತಿ ಆಗಿರ್ಬೋದು ಅಥವಾ ನಮ್ಮ ದೇಹ ಅಂತ ನಾವೇನ್ ಹೇಳ್ತೀವಿ ಅದು ನಮಗೆ ಮುಂಚಿತವಾಗ್ಲೇ ಇಂಡಿಕೇಟ್ ಮಾಡುತ್ತೆ, ಅಥವಾ ಮುಂಚಿತವಾಗ್ಲೇ ನಮಗೆ ತೋರಿಸುತ್ತೆ ನಿನಗೆ ಮುಂದಿನ ದಿನದಲ್ಲಿ ಏನೋ ಒಂದು ಸಮಸ್ಯೆ ಕಾಡುತ್ತೆ ಅಥವಾ ಏನೋ ಒಂದು ಸಮಸ್ಯೆ ಬರುತ್ತೆ ಅಂತ. ಬಟ್ ಆದರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂತ ಒಂದು ಪರಿಸ್ಥಿತಿಯನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗೇನೇನೆ ಇಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ, ಮೊದಲೇ ಜನಗಳು ಮಂತ್ರಗಳು ಅಂದ್ರೆ ಆಗದೇ ಇಲ್ಲ, ಏನು ಮಂತ್ರದಿಂದ ಮಾವಿನಕಾಯಿ ಉದುರುತ್ತಾ ಅಂತ ಹೇಳ್ಬಿಟ್ಟು. ನೋಡಿ, ಒಂದು ಕತೆ ಇದೆ ಭಗೀರಥ ಮಹರ್ಷಿಗಳದು. ಸೊ ಅದನ್ನ ಮುಂದಿನ ದಿನದಲ್ಲಿ ಯಾವ್ದಾದ್ರು ಹೇಳ್ತೀನಿ. ನೋಡಿ, ಧ್ಯಾನಕ್ಕೆ ಕೂತಾಗ ಅಥವಾ ಮಂತ್ರಕ್ಕೆ ಕೂತಾಗ ಅಥವಾ ಜಪ ತಪಗಳಿಗೆ ಕೂತಾಗ ಆ ದೈವವೇ ಬಂದು ನಮ್ಮ ಮುಂದೆ ನಿಲ್ಲುವಂತ ರೀತಿಯಲ್ಲಿ ನಮ್ಮ ಕೋರಿಕೆಗಳು, ನಮ್ಮ ಮಂತ್ರಗಳು, ನಮ್ಮ ಜಪತಪಗಳು ಆ ತರ ಇರ್ಬೇಕು ಪ್ರಿಯ ವೀಕ್ಷಕರೇ. ಏನು ಈಗಿನ ಕಾಲದಲ್ಲಿ ಆಗುತ್ತಾ ಅಂತ, 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, 4 ದಿನ ಅಲ್ಲ, 10 ದಿನ ಕುರಿ, 20, 30, 30, 40 ಹಾಗೆ ಡೇ ಬೈ ಡೇ ನೀವು ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಮಂತ್ರ ಪಠನೆಯಿಂದ ನಿಮಗೆ ಅತ್ಯಂತ ಲಾಭ ಆಗುತ್ತೆ. ಜೊತೆಗೆ ನೋಡಿ, ಯಾವುದೇ ಎಕ್ಸಾಮ್ಸ್ ನಾವು ಬರಿಬೇಕಾದ್ರೆ, ಒಂದು KAS IAS ಬರಿಬೇಕು ಅಂತಂದಾಗ LKG ಅಥವಾ ಅಂಗನವಾಡಿ ಬೇಬಿ ಸಿಟ್ಟಿಂಗ್ ಇಂದ ಹೋದ್ರೇನೆ 1, 2, 3 ಅಪ್ ಟು 12th ಆದ್ಮೇಲೆ ನಾವೇನ್ ಡಿಗ್ರಿ ಮಾಡಿ KAS IAS ತಗೋಬೇಕು ತಾನೆ. ಒಂದೇ ಸತಿ KAS IAS ಎಕ್ಸಾಮ್ ಯಾರು ಬರೆಯಲ್ವಲ್ಲ. KAS ಎಕ್ಸಾಮ್ IAS ಎಕ್ಸಾಮ್ ಬರಿಬೇಕಾದ್ರೆ ಎಷ್ಟು ಪ್ರಿಪರೇಷನ್ಸ್ ಇದೆ, ಎಷ್ಟು ಗಂಟೆಗಳ ಕಾಲ ನಿದ್ದೆ ಬಿಟ್ಟು, ಅನ್ನ ಆಹಾರಾದಿಗಳನ್ನ ಬಿಟ್ಟು ಅವರು ಜಪಕ್ಕೆ ಕೂತಂಗೆ ಆ ಪುಸ್ತಕಗಳನ್ನ ಹಿಡ್ಕೊಂಡು ಏನು ಶ್ರವಣ ಮಾಡಿ ತನ್ನ ಮಸ್ತಕಕ್ಕೆ ಹಾಕೋತಾರ, ಪುಸ್ತಕದಿಂದ ಮಸ್ತಕಕ್ಕೆ ಹಾಕೋತಾರ. ಅದೇ ರೀತಿ ಮಂತ್ರಗಳನ್ನ ನಾವು ಹೇಳೋದನ್ನ ನಾವು ನಮ್ಮ ಉಚ್ಚಾರಣೆಯಲ್ಲಿ ನಮ್ಮ ರಕ್ತಗತವಾಗಿ ನಮ್ಮ ನರನಾಡಿಗಳು ಅಂತ ಏನಿದೆ 72,000 ನರನಾಡಿಗಳು ಸಮೇತ ರಿಜುವಿನೇಟ್ ಆಗಿ ಆ ಏನು ತೊಂದರೆಗಳು ಅಥವಾ ವಶೀಕರಣ, ಮಾಂತ್ರಿಕ ಬಾಧೆ ಅಥವಾ ನೆಗೆಟಿವ್ ಎನರ್ಜಿ, ಮಾಂತ್ರಿಕ ಪರಿಹಾರ ಏನಿದೆ ಅದೆಲ್ಲವೂ ನಿರ್ಮೂಲನೆ ಆಗುತ್ತೆ. ಆದರೆ ಅದಕ್ಕೆ ಸರಿಯಾದಂತಹ ಸಮಯದಲ್ಲಿ ನಿಮಗೆ ಯಾವ ತೊಂದರೆ ಆಗಿದೆ ಅದರದ್ದು ರಿಲೇಟೆಡ್ ನೀವು ಮಂತ್ರವನ್ನ ಪಠನೆ ಮಾಡಬೇಕಾಗುತ್ತೆ. ಇದು ಪ್ರತಿಯೊಂದು ವ್ಯಕ್ತಿಗೆ ಅನ್ವಯಿಸುವಂಥದ್ದು, ಅಂದ್ರೆ ಸಮಸ್ಯೆಯಲ್ಲಿ ಇರುವಂತಹ ವ್ಯಕ್ತಿಗೆ ಅನ್ವಯಿಸೋದು ಅಂತ ಹೇಳ್ತೀನಿ ಪ್ರೇಕ್ಷಕರು. ಹಾಗೆ ಇಂತಹ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಪೂಜೆಯನ್ನು ಮಾಡಲ್ಲ. ಅಂತಹ ಸಂದರ್ಭದಲ್ಲಿ ನೀವೇ ಸಹಕರಿಸಬೇಕು. ಗಂಡನಿಗಾದ್ರೆ ಹೆಂಡತಿ ಸಹಕರಿಸಿ, ಹೆಂಡತಿಗಾಗಿದ್ರೆ ಗಂಡನ ಸಹಕರಿಸಿ. ಅವ್ರು ಏನೇ ಕಿರ್ಚಾಡ್ಲಿ, ಏನೇ ಕೂಗಾಡ್ಲಿ, ನಾವು ಅವ್ರಿಗೆ ಮಾತಾಡಬೇಕು. ಹಾಗಂತ ನಾವು ಮಾತಾಡದೆ ಇರಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಲ್ಲದಿದ್ರೆ ನಮ್ಮನ್ನ ಸಪ್ರೆಸ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಅವರ ಇದು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಕಂಟ್ರೋಲೇ ಇರಲ್ಲ. ನೋಡಿ, ಆ ಕಂಟ್ರೋಲ್ ಮಾಡೋದ್ರ ಸಲುವಾಗಿ ನಾವು ಅವರಿಗೆ ಜೋರ್ ಮಾಡ್ಬೇಕಾಗುತ್ತೆ. ಆದ್ರೆ ಅದು ಪ್ರೀತಿಯಿಂದ ಜೋರ್ ಮಾಡೋದಲ್ಲ. ನಾವು ಪ್ರೀತಿ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಆದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಅದನ್ನ ಡಿಸ್ಟ್ರಾಯ್ ಮಾಡಕ್ಕೆ, ಅದನ್ನ ಉಚ್ಚಾಟಿಸಿ ನಮ್ಮ ಸಂಸಾರ, ನನ್ನ ಮಕ್ಕಳು, ನಮ್ಮ ಗಂಡ, ನಮ್ಮ ಸಂಸಾರ ಸರಿ ಮಾಡ್ಕೊಳಕ್ಕಾಗಿ ನಾವು ಪ್ರತಿಯೊಂದು ಹೆಣ್ಮಕ್ಳು ಇಂತಹ ಸಮಸ್ಯೆಯಲ್ಲಿರೋರು ಅಥವಾ ಪ್ರತಿಯೊಂದು ಗಂಡಸನು ಈ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ ಪ್ರಿಯೋಕ್ಷರ. ಅದೇ ಜೊತೆಗೆ ಅತ್ಯಂತ ತಾಳ್ಮೆಯನ್ನ ವಹಿಸ್ಬೇಕು. ಹಾಗೆ ಯಾವುದೇ ದೇವತಾ ಕಾರ್ಯಗಳನ್ನು ಮಾಡಿಸಿದ್ರು, ದೇವಸ್ಥಾನಗಳಿಗೆ ಹೋದ್ರೂ ಪರಿಹಾರ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಿಮ್ಮ ಕುಲದೇವರ ಕಾನ್ಸೆಪ್ಟ್ ಮಾಡಬೇಕು. ಕುಲದೇವರ ಕಾನ್ಸೆಪ್ಟ್ ಏನು ಅಂತ ಹೇಳ್ಬಿಟ್ಟು ನನ್ನ ಹಳೆ ವಿಡಿಯೋಗಳಲ್ಲಿ ತುಂಬಾ ಮಾಡಿದ್ದೀನಿ, ಅದನ್ನ ವೀಕ್ಷಿಸಬೇಕು. ಯಾರಾದ್ರೂ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಕಳಿಸುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ. ಆಲ್ ಅನ್ನೋದಕ್ಕೆ ನೀವು ಪರ್ಸನಲೈಸ್ ಆಗಿ ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಪ್ರಿಯೋಕ್ಷ. ಹಾಗೆ ಇನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಕೊಡುವಂತಹ ಪ್ರಸಾದಗಳು ಏನಿರುತ್ತೆ, ಆ ಪ್ರಸಾದವನ್ನು ಸಮೇತ ಅವರಿಗೆ ತಿನ್ನಕ್ಕೆ ಕೊಡಿ. ಯಾಕೆಂದ್ರೆ ಇಂತಹ ಸಂದರ್ಭದಲ್ಲಿ ತೀರ್ಥಗಳು, ಪ್ರಸಾದಗಳನ್ನು ಕೊಡ್ಬೇಕಾದ್ರೆ ಅಥವಾ ಯಾವುದೋ ಮಂತ್ರಗಳನ್ನು ಅಥವಾ ಯಾವುದೋ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಕೆಲವು ನೆಗೆಟಿವ್ ಎನರ್ಜಿ ಇರೋರು ನೋಡ್ಬೇಕು. ಏನ್ ಮಾಡ್ತಾರೆ ಅಂತಂದ್ರೆ, ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಥವಾ ನಮ್ಮಂತವ್ರ ಹತ್ರ ತೆಗೆಸಿಕೊಳ್ಳೋರ ಹತ್ರ ಬರ್ಬೇಕು ಅಂದಾಗ ತುಂಬಾ ಗಲಾಟೆ ಮಾಡೋದು, ತುಂಬಾ ಡಿಸ್ಟರ್ಬೆನ್ಸ್ ಆಗೋದು ಎಲ್ಲ ಆಗುತ್ತೆ. ಈಗ ಏನೋ ಟ್ರೈನಿಗೆ ಬುಕ್ ಮಾಡಿರ್ತೀರಿ ಅಥವಾ ಯಾವುದೋ ಬಸ್ಸಿಗೆ ಬುಕ್ ಮಾಡಿರ್ತೀರಿ, ಅಂತ ಸಂದರ್ಭದಲ್ಲಿ ಟಿಕೆಟ್ ಕ್ಯಾನ್ಸಲ್ ಆಗೋದು, ಮನೆಯಲ್ಲಿ ಯಾರಿಗೋ ಏಳವು ಬೀಳುವಳಾಗೋದು ಅಥವಾ ಗಂಡ ಹೆಂಡತಿ ಕ್ಲಾಶಸ್ ಆಗೋದು, ಇವೆಲ್ಲ ನಡುತ್ತೆ. ಪರಿಹಾರಗಳು ಅಂತ ಬಂದಾಗ ಹಲವಾರು ಸಮಸ್ಯೆಗಳು ಬರುತ್ತೆ. ಆದರೆ
ಇದೆಲ್ಲವನ್ನು ನೀವು ದಾಟಿ ಹೋಗ್ಬೇಕು ಪ್ರಿಯ ವೀಕ್ಷಕರೇ. ಹಾಗೆ ಕಿರ್ಚಾಡ್ತಾರೆ, ಬೈದಾಡ್ತಾರೆ, ಜೊತೆಗೆ ನಿಮ್ಮ ಪಾಡಿಗೆ ನಿಮ್ಮ ಕೆಲಸವನ್ನ ಮುಂದುವರಿಸಿ. ಆದ್ರೆ ನಮ್ಮ ವಸ್ತು ನಮ್ಮ ಜನ ಸರಿಯಾಗಿರ್ಬೇಕು ಅನ್ನೋದೇ ಇಲ್ಲಿ ಉದ್ದೇಶ ಅನ್ನೋದು ಬಿಟ್ರೆ, ನಮ್ಮ ಗಂಡನಿಗಾಗ್ಲಿ ಅಥವಾ ಈಗ ಯಾರು ವ್ಯಕ್ತಿ ನೋಡ್ತಾ ಇದ್ದಾರೆ ನಿಮ್ಮ ಗಂಡನಿಗಾಗ್ಲಿ ಅಥವಾ ನಿಮ್ಮ ಹೆಂಡತಿಗಾಗ್ಲಿ ಯಾವ ತೊಂದರೆಯನ್ನು ಆಗದೇ ಇರುವಂತೆ ರೀತಿಯಲ್ಲಿ ನಮ್ಮ ಸಂಸಾರವನ್ನ ಉಳಿಸ್ಕೊಳ್ಬೇಕು ಅಂತ. ಹಾಗೆ ಅವರಲ್ಲಿ ಬರುವಂತಹ ಎಷ್ಟೋ ನಕಾರಾತ್ಮಕ ಆಲೋಚನೆಗಳು ಅಥವಾ ಕೆಟ್ಟ ಆಲೋಚನೆಗಳು ಅಂತ ನಾವೇನ್ ಹೇಳ್ತೀವಿ, ಅಂತ ಕೆಟ್ಟ ಆಲೋಚನೆಗಳನ್ನ ನೀವು ಏನ್ ಹೇಳ್ತೀನಿ ಅದನ್ನ ಬಿಡಿಸಿ ಪಾಸಿಟಿವ್ ಆಗಿರುವಂತಹ ಒಂದು ವೈಬ್ರೇಷನ್ಸ್ ಇರೋ ಕಡೆಗೆ ನೀವು ತಗೊಂಡ್ ಬರ್ಬೇಕು. ಅಂದ್ರೆ ಸಕಾರಾತ್ಮಕವಾಗಿರುವಂತಹ ಒಂದು ಆಲೋಚನೆಯನ್ನ ಅಥವಾ ಭಾವನೆಗಳನ್ನ ಅವರಲ್ಲಿ ಬೆಳೆಸುವಂತೆ ಮಾಡ್ಬೇಕು. ಯಾವ ವ್ಯಕ್ತಿ ವಶೀಕರಣಕ್ಕೆ ಇರ್ತಾರೆ ಅಂತ ವ್ಯಕ್ತಿ ಮೊದಲೇ ನಿಮ್ಗೆ ಗೊತ್ತಿರುತ್ತೆ, ನನ್ನ ಗಂಡನ ಬುದ್ಧಿ ಯಾವ ತರ ಇತ್ತು ಅಥವಾ ನನ್ನ ಹೆಂಡತಿಯ ಬುದ್ಧಿ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಬದಲಾವಣೆ ಆಗಿದ್ದಾರೆ, ಅದರ ಜೊತೆಗೆ ನಾನು ಯಾವ ರೀತಿಯಲ್ಲಿ ಅವರನ್ನ ಮುಂದಕ್ಕೆ ತರಬಹುದು, ಈ ನನ್ನ ಸಂಸಾರದ ಸಮಸ್ಯೆಯಿಂದ ಅಥವಾ ನಮ್ಮ ಜೀವನದಲ್ಲಿ ಆಗಿರುವಂತಹ ವಶೀಕರಣ, ಸ್ತಂಭನ, ಮಾರಣ ಅಥವಾ ವಿದ್ವೇಷಣ, ಎಗೇನ್ ಬಂದು ಮಾಂತ್ರಿಕ ಬಾಧೆ ಮಾಡಿ ಕಳಿಸುವಂಥದ್ದು, ಮದ್ದಿಡೋದು, ಇದೆಲ್ಲದಕ್ಕೂ ಒಬ್ಬರೊಬ್ಬರು ಪ್ರೀತಿ ಸಮಾಧಾನದಿಂದ ಸಮಾಲೋಚನೆ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಅಂತಹ ವಾತಾವರಣವು ನಿಮಗೆ ಬೇಕಾಗುತ್ತೆ. ಜೊತೆಗೆ ಇಂತಹ ಸಮಯದಲ್ಲಿ ನಿಮಗೆ ಪ್ರೀತಿ ಪಾತ್ರರ ಒಂದು ಅವಶ್ಯಕತೆ ಇರುತ್ತೆ. ಜೊತೆಗೆ ಇದರಿಂದ ಹೊರಗಡೆ ಬರುವುದು ಹೇಗೆ ಅಂತನೂ ನಿರ್ಧಾರ ಮಾಡ್ಬೇಕಾಗುತ್ತೆ. ಹಾಗೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ನೀವು ಹೋಗಿ ಆತುರವಾಗಿ ನಿರ್ಧಾರಗಳನ್ನ ಮಾಡಬೇಡಿ. ಸಮಯದಲ್ಲಿ ಸೂಕ್ತವಾಗಿ ಒಂದಲ್ಲ, ಎರಡಲ್ಲ, ಮೂರಲ್ಲ, 10 ಬಾರಿ ಸಮಾಲೋಚನೆ ಮಾಡಿ ನಿಮ್ಮ ಗಂಡನೊಂದಿಗೆ, ನಿಮ್ಮ ಹೆಂಡತಿಯೊಂದಿಗೆ, ನಿಮ್ಮ ಮಕ್ಕಳೊಂದಿಗೆ ಅಥವಾ ಏನು ನಿಮ್ಮ ತಂದೆ ತಾಯಿಂದಿರು ಅಂತ ಏನಿದ್ದಾರೆ ಅವರೊಂದಿಗೆ ಹಲವಾರು ಬಾರಿ ಒಂದು ಸಮಾಲೋಚನೆಯನ್ನ ಮಾಡಿ ತಗೋಬೇಕಾಗುತ್ತೆ. ಹಾಗೆ ಆ ವ್ಯಕ್ತಿಗೆ ಒಳ್ಳೆಯ ರೀತಿಯಲ್ಲೇ ಪ್ರಚೋದನೆ ಮಾಡಬೇಕು. ಜೊತೆಗೆ ನಕಾರಾತ್ಮಕ ಒಂದು ಯೋಚನೆಯಿಂದ ನೀವು ಹೊರಗಡೆ ತರಬೇಕಾಗುತ್ತೆ. ಜೊತೆಗೆ ಇದು ಎಲ್ಲರ ಕರ್ತವ್ಯನೂ ಆಗುತ್ತೆ, ನಿಮ್ಮ ಕರ್ತವ್ಯನೂ ಆಗಿರುತ್ತೆ. ಗಂಡನಿಗಾಗಿದ್ರೆ ಹೆಂಡತಿ ಮಕ್ಕಳು, ಈ ತರ ಸಮಾಜದ ಕರ್ತವ್ಯನೂ ಆಗಿರುತ್ತೆ. ಯಾಕಂದ್ರೆ ಈಗ ನಮ್ಮಂತವ್ರ ಹತ್ರ ಬಂದಾಗ ಅದಕ್ಕೆ ಯಾವ ರೀತಿ ಪರಿಹಾರಗಳನ್ನ ಮಾಡಬೇಕು, ಯಾವ ರೀತಿಯಿಂದ ಹೊರಗಡೆ ಬರಬೇಕು, ಇದಕ್ಕೆ ಹೋಮದ ಅವಶ್ಯಕತೆ ಇದೆಯಾ, ಮಂತ್ರದ ಅವಶ್ಯಕತೆ ಇದೆಯಾ, ಅಥವಾ ಇದನ್ನ ಉಚ್ಚಾಟನೆ ಮಾಡಿ ತೆಗಿಬೇಕಾ, ಈ ತರ ಎಲ್ಲ ವಿಧಿವಿಧಾನಗಳಲ್ಲಿ ನಾವು ನೋಡ್ಬಿಟ್ಟು ಹೇಳ್ತೀವಿ. ಹಾಗಾಗಿ ಪ್ರಿಯ ವೀಕ್ಷಕರು 100% ಇದು ಪರಿಹಾರ ಆಗುತ್ತೆ. 100ಗೆ 100% ಪರಿಹಾರ ಆಗೇ ಆಗುತ್ತೆ. ಆದ್ರೆ ನಾವು ಅಷ್ಟೇ ಸತ್ಯವಂತರಾಗಿ ಯಾವುದೇ ರೀತಿಯ ತೊಂದರೆಗಳನ್ನು ಇನ್ನೊಬ್ಬರಿಗೆ ಮಾಡದೆ, ಹಾಗೆ ನಮ್ಮ ಜೀವನದಲ್ಲೂ ನಾವು ತೊಂದರೆಗಳನ್ನು ನಾವು ಮಾಡದೆ ನಾವು ನಮ್ಮ ಕೋಪ ಹಠ ಏನಿದೆ ಅದೆಲ್ಲದಿಂದ ನಾವು ಹೊರಗಡೆ ಬರಕ್ಕೆ ಪ್ರಯತ್ನ ಮಾಡಬೇಕು. ನಾನು ಹೇಳ್ತೀನಿ, ಆದ್ರೆ ಕೇಳೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಯಾಕಂದ್ರೆ ಇಂತಹ ವ್ಯಕ್ತಿಗಳಲ್ಲಿ ಮಾನಸಿಕ ಚಂಚಲತೆ ತುಂಬಾ ಇರುತ್ತೆ. ಜೊತೆಗೆ ಹೇಳುವಂತಹ ಯಾವ ಪರಿಹಾರಗಳನ್ನು ಕೇಳ್ಕೊಂಡ್ರು 1 ದಿನ 2 ದಿನ 3 ದಿನ 4ನೇ ದಿನ ಮೊಬೈಲ್ ಹಿಡ್ಕೊಂಡು ಸುತ್ತೋದು ಅಥವಾ ಫಿಲಮ್ ಹೋಗೋದು, ಈ ತರ ಹೇಳದವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು. ಅಂತಹ ಸಂದರ್ಭದಲ್ಲಿ ಹೆಂಡತಿ ಆಗಿದ್ರೆ ಮೆತ್ತಗಾಗ್ತಾಳೆ ಅಥವಾ ಹೆಂಡತಿ ಬೈತಾ ಇದ್ರೆ ಗಂಡ ಅಂತಹ ಸಂದರ್ಭದಲ್ಲಿ ನೀವು ತುಂಬಾ ಡಾಮಿನೇಟ್ ಆಗಿ ನಿಲ್ಬೇಕಾಗುತ್ತೆ. ಆ ಡಾಮಿನೇಟ್ ಯಾವ ತರ ಅಂತಂದ್ರೆ, ಸರಿಯಾದ ರೀತಿಯಲ್ಲಿ ಸನ್ಮಾರ್ಗದ ರೀತಿಯಲ್ಲಿ ನನ್ನ ಸಂಸಾರವನ್ನು ಉಳಿಸ್ಕೊಳ್ಳೋದಿಕ್ಕೆ ಅಂತೇಳಿ ನೀವು ಹೋಗ್ಬೇಕಾಗುತ್ತೆ. ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ, ಶಕ್ತಿ ದೇವತೆಗಳ ಕ್ಷೇತ್ರದಲ್ಲಿ ಒಂದು ನಿಂಬೆಹಣ್ಣಿನ ಪ್ರಸಾದ ಕೊಡ್ಬೋದು, ಒಂದು ಕುಂಕುಮ ಕೊಡ್ಬೋದು, ಪೊಂಗಲು, ಸಿಹಿ ಪೊಂಗಲು, ಈ ತರ ಅಂತ ಏನು ನೈವೇದ್ಯಗಳನ್ನು ಕೊಡ್ತಾರೆ, ತಾಯಿಗೆ ಸಮರ್ಪಿಸಿದಂತಹ ನೈವೇದ್ಯ, ಅಂತಹ ನೈವೇದ್ಯ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ಹಣ್ಣು ಕಾಯಿ ಪ್ರಸಾದಗಳನ್ನ ನೀವು ಸಂಕಲ್ಪ ಮಾಡಿಕೊಂಡು ಅರ್ಚನೆ ಮಾಡಿಸಿ ಆ ನಂತರ ನಿಮ್ಮ ಗಂಡನಿಗೆ ಅಥವಾ ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ ತಿನ್ನಿಸಿದಾಗ ಏನಾಗುತ್ತೆ ಅಂದ್ರೆ, ನೀವು ಯಾವ ಕಾರಣಕ್ಕೆ ಸಂಕಲ್ಪ ಮಾಡಿಸಿದಿರಿ, ಯಾವ ವಿಷಯವಾಗಿ ಮಾಡಿಸಿದಿರಿ, ಅವೆಲ್ಲವನ್ನು ಪಾಸಿಟಿವ್ ಆಗೇ ಇರಬೇಕು. ನನ್ನ ಗಂಡನ ಸಂಸಾರ ನಾನು ಚೆನ್ನಾಗಾಗಬೇಕು, ನಾನು, ನನ್ನ ಹೆಂಡತಿ ಮಕ್ಕಳು, ನನ್ನ ಸಂಸಾರ, ನನ್ನ ಉದ್ಯೋಗ. ಯಾಕೆಂದ್ರೆ ಉದ್ಯೋಗದಿಂದ ಡಿಸ್ಮಿಸ್ ಆಗಿರುತ್ತದೆ ಅಥವಾ ಏನ್ ಹೇಳ್ತೀವಿ ಸಸ್ಪೆಂಡ್ ಮಾಡ್ಬಿಟ್ಟಿರ್ತಾರೆ. ಕೆಲವರಿಗೆ ಪ್ರಮೋಷನೇ ಆಗಲ್ಲ. ಕೆಲವ್ರು ಹೋಗಿ ತನ್ನ ಆಸ್ತಿ, ತನ್ನ ಹೆಂಡತಿಯ ಒಡವೆನ ತಗೊಂಡೋಗಿ ಅವಳಿಗೆ ಕೊಟ್ಟು ಫ್ಲಡ್ಜ್ ಮಾಡಿ ಅವಳಿಗೆ ಏನು ಒಂದು ಕಾರ್ ಕೊಡ್ಸಿರ್ಬೋದು ಅಥವಾ ಸೈಟ್ ಕೊಡ್ಸಿ, ಮನೆ ಕೊಡ್ಸಿ, ಈ ತರ ಎಲ್ಲ ಹಲವಾರು ಇದೆ. ಇದನ್ನ ಹೇಳಕ್ ಹೋಯ್ತು ಅಂದ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಕೆಲವ್ರು ನೋಡಿದವ್ರಿಗೆ ತುಂಬಾ ಹರ್ಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಹರ್ಟ್ ಮಾಡೋದ್ ಬೇಡ ಅನ್ನೋದಷ್ಟೇನೆ. ಹಾಗಾಗಿ ಹಲವಾರು ಸಮಸ್ಯೆಗಳು ಆದಂತ ಸಂದರ್ಭದಲ್ಲಿ
ಪ್ರತಿಯೊಂದು ಹೆಣ್ಣೆ ಆಗಿರ್ಬೋದು ಗಂಡಸೆ ಆಗಿರ್ಬೋದು ಇಂತಹ ಸಮಸ್ಯೆ ಆದವರು ನೀವು ಯಾವ ಕಾರಣಕ್ಕೆ ಸಂಕಲ್ಪ ಮಾಡ್ತೀರಿ ಆ ಸಂಕಲ್ಪವನ್ನು ನಿಮ್ಮ ಮನಸಾರೆ ಕುಲದೇವರಿಗೆ ಮೊರೆ ಹೋಗಿ ಆನಂತರ ಪರಿಹಾರ ದೇವತೆ ಗ್ರಾಮ ದೇವತೆಯಲ್ಲಿ ಹೋಗಿ ನೀವು ಹೋಗಿ ಒಂದು ಕುಂಕುಮವಾಗಿರ್ಬೋದು ವಿಭೂತಿಗಳಾಗಿರ್ಬೋದು ಇದೆಲ್ಲವೂ ನಮಗೆ ಅತ್ಯಂತ ಸುಲಭವಾಗಿರುವಂತ ರೀತಿಯಲ್ಲಿ ದಾರಿ ತೋರಿಸುತ್ತೆ. ಇವೆಲ್ಲ ಒಂದೇ ಸತಿ ಆಗುತ್ತಾ? ಖಂಡಿತ ಇಲ್ಲ. ಇದಕ್ಕೆ ಕಾಲಾವಕಾಶ ತಗೊಳುತ್ತೆ. ಜೊತೆಗೆ ಈ ಕಾಲಾವಕಾಶ ಬಂದು ನಮ್ಮ ಕರ್ಮಾಧಾರಿತವಾಗಿರುತ್ತೆ. ಒಂದು. ಎರಡನೇದಾಗಿ ಯಾರು ನಿಮಗೆ ಎಷ್ಟೇ ಸತಿ ಗೊಂಬೆ ಪ್ರಯೋಗಗಳನ್ನಾಗ್ಲಿ ಮಾಡಲಿ, ಹಿಟ್ಟಿನಿಂದ ಪ್ರಯೋಗಗಳನ್ನಾದರೆ ಮಾಡಲಿ ಅಥವಾ ಅಂಜನದಿಂದನೇ ಪ್ರಯೋಗಗಳನ್ನ ಮಾಡಲಿ, ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಮ್ಮಂಥವರ ಸಲಹೆ ತಗೊಂಡು ನಿಮ್ಮ ಜೀವನದಲ್ಲಿ ಇರುವಂಥ ಹಲವಾರು ಕಷ್ಟಗಳಿಂದ ಹೊರಗಡೆ ಬಂದು ನೀವು ಸಮಾಜಕ್ಕೆ ಸತ್ಪ್ರಜೆಯಾಗಿ ಸತ್ಪುರುಷರಾಗಿ ಸ್ತ್ರೀಯರಾಗಿ ಬಾಳಿ ಅಂತ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ಯಾರಿಗಾದ್ರೂ ಇಂಥ ಮಾಂತ್ರಿಕ ಬಾಧೆ, ವಶೀಕರಣ, ಸ್ತಂಭನ, ವಿದ್ವೇಷಣ, ಮಾರಣ ಇತ್ಯಂತಹ ಹಲವಾರು ಸಮಸ್ಯೆಗಳಾಗಿದ್ದಂತಹ ಸಂದರ್ಭದಲ್ಲಿ ನೇರ ಭೇಟಿ ಮಾಡ್ಬೋದು. ನನ್ನ ವಾಟ್ಸಪ್ ನಂಬರ್ ಬಂದು 7019806595. ಈ ನಂಬರ್ಗೆ ಮೆಸೇಜ್ ಮಾಡಿ ನಂದು ಪ್ರೋಟೋಕಾಲ್ ಹೇಳ್ತೀನಿ. ಆ ನಂತರದಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ತೀನಿ, ಬಂದು ಭೇಟಿ ಆಗ್ಬೋದು. ಯಾವುದೇ ರೀತಿಯ ಕರೆಗಳನ್ನು ಸ್ವೀಕರಿಸಲಾರೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಇಂತಹ ವಿಡಿಯೋಗಳನ್ನು ಹಲವಾರು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ, ನಮಸ್ತೆ.